ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ವರ್ಡ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾನು ಪ್ರೆಸೆಂಟ್ ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸಲ್ಲಿ ಇರ್ರೆಗ್ಯುಲರ್ ವರ್ಬ್ಗಳನ್ನು ಒಂದಷ್ಟೇ ಎಕ್ಸಾಂಪಲ್ಸ್ಗಳನ್ನು ಕನ್ನಡ ಮೀನಿಂಗ್ ಸಮೇತ ಡಿಸ್ಕಷನ್ ಮಾಡಬೇಕು ಅಂತ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆಗೆ ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸ್ ಎಲ್ಲ ಕಡೆ ಟೆನ್ಸಲ್ಲಿ ಆ್ಯಕ್ಟಿವ್ ಪ್ಯಾಸಿವಲ್ಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಆಗೋದ್ರಿಂದ ಒಂದಷ್ಟು ಇರ್ರೆಗ್ಯುಲರ್ ವರ್ಬ್ಸ್ಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಪ್ರೆಸೆಂಟ್ ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸ್ಗೆ V1 ಪ್ರೆಸೆಂಟ್ ವರ್ಬು, V2 ಪಾಸ್ಟ್ ವರ್ಬ್ ಫಾರ್ಮು, V3 ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಫಾರ್ಮು. ನಾವು ಈಸಿ ಆಗಲಿ ಅಂತ ಹೇಳ್ಬಿಟ್ಟು V1 V2 V3 ಅಂತ ನಾವು ಇಲ್ಲಿ ಇಟ್ಕೊಂಡಿದ್ದು. ಲೆಟ್ ಅಸ್ ಕಂಟಿನ್ಯೂ. ಬಿ, ವಾಸ್, ಬೀನ್ ಇದು ಹೆಲ್ಪಿಂಗ್ ವರ್ಬ್ ಆದರೂ ಸಹಿತ ಕೆಲವೊಂದು ಸರಿ ಮೇನ್ ವರ್ಬ್ ಆಗಿ ಬರೋದ್ರಿಂದ V1 ಬಿ, V2 ವಾಸ್, ಬೀನ್ ಇದು ಕನ್ನಡ ಮೀನಿಂಗ್ ಏನಾಗ್ಬೋದು ಅಂತಂದರೆ ಇರು ಅಂತ ಅರ್ಥ ನಮಗೆ ಕೊಡುತ್ತೆ. ಬಿಕಮ್, ಬಿಕೇಮ್, ಬಿಕಮ್, ಕಮ್, ಕೇಮ್, ಕಮ್ ಇದೆಲ್ಲ ಅದೇ ಶಬ್ದ. ಬಿಕಮ್ ಆಗು, ಸಂಭವಿಸೋದು ಅಂತ ಮೀನಿಂಗ್. ಬಿಕಮ್, ಬಿಕೇಮ್, ಬಿಕಮ್. ಬಿಗಿನ್, ಬಿಗ್ಯಾನ್, ಬಿಗನ್, ಬಿಗಿನ್ ಪ್ರಾರಂಭ ಮಾಡೋದು. ಬ್ರೇಕ್, ಬ್ರೋಕ್, ಬ್ರೋಕನ್, ಬ್ರೇಕ್, ಬ್ರೋಕ್, ಬ್ರೋಕನ್ ಯಾವುದನ್ನಾದರೂ ಮುರಿಯೋದು, ಕಟ್ಟಿಗೆ ಮುರಿಯೋದು ಈ ಥರ. ಬ್ರಿಂಗ್, ಬ್ರಾಟ್, ಅಥವಾ ತರೋದು, ಏನಾದರೂ ತೆಗೆದುಕೊಂಡು ಬಂದರೆ ಬ್ರಿಂಗ್ ಅನ್ನೋ ಶಬ್ದ. ಬಿಲ್ಡ್, ಬಿಲ್ಟ್ ಕಟ್ಟೋದು. ಬೈ, ಬಾಟ್ ಕೊಂಡ್ಕೊಂಡು ಬರೋದು ಅಂತ. ಕ್ಯಾಚ್, ಕಾಟ್ ಹಿಡಿಯೋದು, ಕ್ಯಾಚ್ ಹಿಡಿಯೋದು ಅದರದ್ದು V1 V2 V3 ಕಾಟ್. ಚೂಸ್, ಚೂಸನ್ ಸೆಲೆಕ್ಟ್ ಮಾಡೋದು, ಆಯ್ಕೆ ಮಾಡೋದು. ಕಮ್, ಕೇಮ್, ಕಮ್ ಬಾ ಅಥವಾ ಬರು, ಕಮ್, ಕೇಮ್, ಕಮ್. ಕಾಸ್ಟ್ ಬೆಲೆ, ಕಾಸ್ಟ್ ಇದು ಕಾಸ್ಟೆಡ್ ಆಗಲ್ಲ, ಎಲ್ಲಿ ಬಂದರೂ ಒಂದೇ. ಕಟ್ ಪುಟ್ ಇವೆಲ್ಲ. ಶಟ್ ವರ್ಬ್ಗಳೆಲ್ಲ ಅದೇ ಥರ ಉಳಿಯುತ್ತೆ. ಡೂ, ಡಿಡ್, ಡನ್. ಡೂ ಅನ್ನೋದು ಕೆಲವೊಂದು ಸರಿ ಮೇನ್ ವರ್ಬ್ ಆಗಿ ಬಂದಾಗ V2 ಫಾರ್ಮ್ ನಾವು ಡಿಡ್ಡನ್ನೇ ಹಾಕಬೇಕು, V3 ಡನ್ ಇರುತ್ತೆ. ಡ್ರಿಂಕ್, ಡ್ರಂಕ್ ಕುಡಿಯೋದು. ಡ್ರೈವ್, ಡ್ರೈವನ್ ನಡೆಸೋದು, ಗಾಡಿ ನಡೆಸೋದು, ಗಾಡಿ ಡ್ರೈವ್ ಮಾಡೋದು. ಈಟನ್ ಸುಮಾರು ಎಲ್ಲ ವರ್ಬ್ಗಳಿವೆಲ್ಲ ಟೆನ್ಸಲ್ಲಿ ಆ್ಯಕ್ಟಿವ್ ಪ್ಯಾಸಲ್ಲಿ ಯೂಸ್ ಆಗಿದೆ. ಬಟ್ ನಾನು ಸ್ವಲ್ಪ ಸಪ್ರೇಟಾಗಿ ಒಂದಷ್ಟು ವೆಕ್ಯಾಬುಲರಿ ಬೇಕೇ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಫಾಲ್, ಫೆಲ್, ಫಾಲನ್ ಬೀಳುವುದು. ಫೀಲ್, ಫೆಲ್ಟ್ ಅಂದರೆ ಅನುಭವಿಸೋದು ಅಂತ. ಫೀಲ್ ಅಂದರೆ ಎಕ್ಸ್ಪೀರಿಯನ್ಸ್. ಫೈಂಡ್, ಫೌಂಡ್ ಕಂಡುಕೊಳ್ಳೋದು, ಕಂಡುಹಿಡಿಯೋದು. ಕಂಡುಹಿಡಿಯೋದು ಅಲ್ಲ, ಕಾಣು ಅಷ್ಟೇ. ಫ್ಲೈ, ಫ್ಲೂ, ಫ್ಲೋನ್ ಹಾರೋದು. ದ ಬರ್ಡ್ ಫ್ಲೂ ಅವೇ ಹಾರೋಯಿತು, ಫ್ಲೂ, ಫ್ಲೋನ್ V3. ಫಾರ್ಗೆಟ್, ಫಾರ್ಗಾಟನ್ ಮರ್ತೋಗೋದು. ಗೆಟ್, ಗಾಟ್ ಗೆಟ್ ಪಡ್ಕೊಳ್ಳೋದು. ಗಿವ್, ಗಿವನ್ ತೆಗೆದುಕೊಳ್ಳೋದು. ಗಿವ್ ಅಂದ್ರೆ ಇಲ್ಲಿ ಕೊಡು ಅಂತ, ತೆಗೆದುಕೊಳ್ಳಲ್ಲ ಕೊಡು. ಟೇಕ್ ಅಂದ್ರೆ ತೆಗೆದುಕೊಳ್ಳೋದು. ಗೋ, ವೆಂಟ್, ಗಾನ್ ಹೋಗೋದು. ಗ್ರೋ, ಗ್ರೀವ್, ಗ್ರಾನ್. ಹ್ಯಾವ್, ಹ್ಯಾಡ್ ಗ್ರೋ ಅಂದರೆ ಬೆಳೆಯೋದು. ಹ್ಯಾವ್, ಹ್ಯಾಡ್ ಇದು ಹೆಲ್ಪಿಂಗ್ ವರ್ಬು. ಕೆಲವೊಂದು ಸರಿ ಇದನ್ನು ಕೂಡ ಮೇನಾಗಿ ಬರುತ್ತೆ. ಹಿಯರ್, ಹರ್ಡ್ ಕೇಳಿಸ್ಕೊಳ್ಳೋದು. ಹೈಡ್, ಹಿಡನ್ ಅಡಗಿಕೊಳ್ಳೋದು. ನೆಕ್ಸ್ಟ್ ಫಾರ್ಗೆಟ್, ಫಾರ್ಗಾಟನ್. ಗೆಟ್, ಗಾಟ್ ಫಾರ್ಗೆಟ್ ಅಂದರೆ ಮರ್ತೋಗೋದು. ಈಗ ಜಸ್ಟ್ ಡಿಸ್ಕಷನ್ ಮಾಡಿದ್ದೆ, ಇದು ಒಂದೆರಡು ರಿಪೀಟ್ ಆಗಿದ್ದಾವೆ ಇಲ್ಲಿ. ಗಿವ್, ಗೇವ್, ಗಿವನ್. ಗೋ, ವೆಂಟ್, ಗಾನ್. ಗ್ರೋ, ಗ್ರೀವ್, ಗ್ರೋನ್. ಹ್ಯಾವ್, ಹ್ಯಾಡ್. ಹಿಯರ್, ಹರ್ಡ್. ಹೈಡ್, ಹಿಡನ್. ಹಿಟ್, ಹೋಲ್ಡ್, ಹೆಲ್ಡ್. ಹೋಲ್ಡ್ ಅಂದ್ರೇನು, ಹಿಡಿದುಕೊಳ್ಳೋದು ಅಂತ. ಕಂಟ್ರೋಲ್ ಅಂತಲೂ ಆಗ್ಬೋದು. ಹೈಡ್ ಅಂದರೆ ಮುಚ್ಚಿಟ್ಕೊಳ್ಳೋದು. ಹಿಟ್ ಹೊಡೆಯೋದು, ಹಿಟ್. ಹಿಯರ್ ಕೇಳಿಸ್ಕೊಳ್ಳೋದು, ಕಿವಿಯಿಂದ ಕೇಳಿಸ್ಕೊಳ್ಳೋದು, ಹಿಯರ್. ಹರ್ಟ್ ಮೂರು ಕಡೆನೂ ಹರ್ಟ್ ಅನ್ನೋ ಶಬ್ದ. ಹರ್ಟೆಡ್ ಆಗಲ್ಲ, ಹರ್ಟ್. ಕೀಪ್, ಕೆಪ್ಟ್ ಇಡೋದು, ಇಟ್ಕೊಳ್ಳೋದು, ರಕ್ಷಣೆ ಮಾಡ್ಕೊಳ್ಳೋದು. ನೋ, ನ್ಯೂ, ನೋನ್ ಅರ್ಥ ಮಾಡ್ಕೊಳ್ಳೋದು, ತಿಳಿಯೋದು. ಲರ್ನ್ಡ್ ಅಂತ ಹೇಳ್ತಾರೆ, ಬಟ್ ಯೂಸ್ ಆಗಲ್ಲ, ಬೇಡ ಅದು. ಲರ್ನ್ಡ್ ಅಂತಲೇ ನಾವು ಪ್ರಾಕ್ಟೀಸ್ ಮಾಡೋಣ. ಲೀವ್, ಲೆಫ್ಟ್ ಬಿಟ್ಟೋಗೋದು, ಬಿಡೋದು, ಆ ಪ್ಲೇಸನ್ನು ಬಿಡೋದು, ಲೀವ್. ಲೆಂಡ್, ಲೆಂಡ್ ಮೀ, ಗಿವ್ ಮೀ ಮೀನಿಂಗ್ಸ್ ಸಮಾನಾರ್ಥಕ ಒಂಚೂರು. ಲೆಟ್ ಇಟ್ ಬಿಟ್ಟು ಬಿಡೋದು. ಲೂಸ್, ಲಾಸ್ಟ್.
ಕಳೆದುಕೊಳ್ಳೋದು. ಮೇಕ್, ಮೇಡ್, ಮೇಡ್. ಮೀಟ್, ಮೆಟ್, ಮೆಟ್. ಈ ಥರ ಇವಷ್ಟು ಹೆಲ್ಪಿಂಗ್ ವರ್ಬ್ಗಳನ್ನು ಒಂದಷ್ಟು ರಿವಿಷನ್ ಮಾಡಿ, ರಿಪೀಟ್ ಮಾಡಿ, ಪದೇ ಪದೇ ನೋಡ್ತಾ ಇರಿ, ಅಥವಾ ನೀವು ಒಂದ್ಸರಿ ನೋಟ್ಸ್ ಮಾಡ್ಕೊಂಡು ಓದ್ತಾ ಇದ್ದರೆ ನೆನಪುಳಿತಿ. ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇರ್ರೆಗ್ಯುಲರ್ ವರ್ಕ್ ಫಾರ್ಮೆಟ್ ಅಂತ ಹೇಳ್ತಾ, ನೆಕ್ಸ್ಟ್ ಏನು ಮಾಡೋಣ ನಾವು ಡೈರೆಕ್ಟ್, ಇಂಡೈರೆಕ್ಟ್ ಆರ್ ಫಿಗರ್ಸ್ ಆಫ್ ಸ್ಪೀಚ್ ಜೊತೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಥ್ಯಾಂಕ್ ಯು ವೆರಿ ಮಚ್.